ಹಲೋ ಸ್ಟೂಡೆಂಟ್ಸ್, ಲಾಸ್ ಆಫ್ ಮೋಷನ್ ಒಂದು 6 ಪಾರ್ಟ್ಗಳನ್ನು ನೋಡಿದ್ದೀರಿ. ಬಹಳ ಸಿಂಪಲ್ ಆಗಿ ನ್ಯೂಟನ್ಸ್ನ 3 ಲಾಸ್ಗಳು ಏನಿವೆ, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಅಂತೀವಲ್ಲ ನಾವು. ಸೊ ಫೋರ್ಸ್ ಅನ್ನೋದು ಏನು, ಫೋರ್ಸ್ನ ಎಕ್ಸ್ಪ್ರೆಷನ್ಸ್ ಅನ್ನು ನಾವು ತಗೋತೀವಿ. ಅದಾದ್ಮೇಲೆ ನ್ಯೂಟನ್ಸ್ ಥರ್ಡ್ ಲಾ, ಆಕ್ಷನ್ ಮತ್ತು ರಿಯಾಕ್ಷನ್ ಅನ್ನುವಂಥ ಒಂದು ಫೋರ್ಸ್ಗಳು, ಫೋರ್ಸ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್. ಸೊ ಅದು ಹೇಗೆ ಆ ಒಂದು ಡಿಫ್ರೆಂಟ್ ಬಾಡಿಯಲ್ಲಿ ಎಟ್ ಎ ಟೈಮ್ ಆಕ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ಕಲ್ತಿದ್ದೀರಿ. ಇವತ್ತೇನು ಮಾಡುವಾಗ ಕೇಳಿದ್ರೆ, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನ ಈ ಒಂದು ಚಾಪ್ಟರ್ ಮೇಲೆ ಕಂಪ್ಲೀಟ್ ಮಾಡೋಣ. ಸೊ ಈಗಾಗಲೇ ನಿಮಗೆ ಕೆಲವು ಇಕ್ವೇಶನ್ಸ್ಗಳು ಗೊತ್ತಿವೆ. ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಸೊ ಫೋರ್ಸ್ ಈಕ್ವಲ್ಸ್ ಟು ಮಾಸ್ ಇಂಟು ಎಕ್ಸಲರೇಷನ್. ಸೊ ಫೋರ್ಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ ಅಂದರೆ ಎಕ್ಸಲರೇಷನ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಇನ್ನು ಈ ಕೈನಮೆಟಿಕ್ ಇಕ್ವೇಶನ್ಸ್, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಇಂಟು ಟಿ, ಆರ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಸೊ ಇವೆಲ್ಲ ಏನು ಕೇಳಿದ್ರೆ, ಯಾವಾಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತೀವೋ ನಾವು, ಮತ್ತೆ ಒಂದು ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇದ್ದಾಗ ಈ ಎಲ್ಲ ಇಕ್ವೇಶನ್ಸ್ ಅನ್ನು ಯೂಸ್ ಮಾಡ್ಬೋದು. ಯೂನಿಫಾರ್ಮ್ ಮೋಷನ್ ಆರ್ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಂತೀವಲ್ಲ ನಾವು, ಎಕ್ಸಲರೇಷನ್ ಚೇಂಜ್ ಆಗದೆ ಇದ್ದಾಗ ಆ ಇಕ್ವೇಶನ್ಸ್ ಎಲ್ಲ ನಾವು ನಮಗೆ ಬೇಕಾದಾಗ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ಈ ಒಂದು ಕ್ಲಾಸಲ್ಲಿ ನಾವು ಒಂದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಸೊ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಂತೀವಲ್ಲ ನಾವು. ಬಟ್ ಏನು ಅಂದರೆ, ನೀವು ಫಸ್ಟ್ ಇಯರ್ದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ. ಆಮೇಲೆ ಏನಾಗುತ್ತೆ ಕೇಳಿದರೆ ಸ್ವಲ್ಪ ರೂಢಿ ಆಗುತ್ತೆ. ಅದಕ್ಕೆ ಈಗ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು ಕೇಳಿದ್ರೆ, ಫೋರ್ಸ್ ಆಫ್ 2 ನ್ಯೂಟನ್ ಆಕ್ಟ್ಸ್ ಹಾರಿಜಾಂಟಲಿ ಆನ್ ಎ ಬಾಡಿ ಆಫ್ ಮಾಸ್ 500 ಗ್ರಾಮ್ ಇನಿಷಿಯಲಿ ಅಟ್ ರೆಸ್ಟ್. ಫೈಂಡ್ ದ ವೆಲಾಸಿಟಿ ಆಫ್ ದ ಬಾಡಿ ಆಫ್ಟರ್ 3 ಸೆಕೆಂಡ್. ಒಂದು ಸಣ್ಣ ಪ್ರಾಬ್ಲಮ್ ಇದೆ ನೋಡಿ. ಫಸ್ಟ್ ಏನು ಮಾಡಬೇಕು, ಗಿವನ್ಸ್ ಅನ್ನ ಬರೀಬೇಕು. ನೀವು ಏನೇನು ಕೊಟ್ಟಿದ್ದಾರೆ ಅದಕ್ಕೇನು ಮಾರ್ಕ್ಸ್ ಇರೋದಿಲ್ಲ, ಬಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಆಮೇಲೆ ಅದು ಎಸ್ ಐದಲ್ಲಿ ಇದೆಯಾ, ಎಸ್ ಐ ಯೂನಿಟ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಎಸ್ ಐ ಇಲ್ಲ ಅಂದ್ರೆ ಅದನ್ನ ಎಸ್ ಐಗೆ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ 2 ನ್ಯೂಟನ್ ಎಫ್ ಅನ್ನೋದು ಓಕೆ ಎಸ್ ಐದಲ್ಲಿ ಇದೆ, ಮಾಸ್ 500 ಗ್ರಾಮ್ ಇದೆ. ಗ್ರಾಮ್ ಅನ್ನೋದು ಸಿ ಜಿ ಎಸ್, ಎಸ್ ಐ ಅಲ್ಲ, ಅದನ್ನ ಕೆಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕೆಲವು ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ ನಾನು ಕನ್ವರ್ಷನ್ ಎಲ್ಲ ಹೇಳಿದ್ದೀನಿ ನೋಡಿ. ಬಟ್ ಯೂಸಲಿ ನಿಮ್ಗೆ ಇದು ರೂಢಿ ಆಗ್ಬಿಡುತ್ತೆ. ಈಗ ಗ್ರಾಮ್ ಇದ್ರೆ ಏನ್ ಮಾಡ್ತೀವಿ ನಾವು, ಅದನ್ನ ಇಂಟು 10⁻³ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಆರ್ ಇನ್ನೊಂದು ರೀತಿ ಹೇಳೋದಾದ್ರೆ ನೋಡಿ, ಈಗ 500 ಗ್ರಾಮ್ ಎಲ್ಲ ಇದ್ದಾಗ ನಮ್ಗೆ ಅರ್ಧ ಕೆಜಿ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ಅರ್ಧ ಕೆಜಿ ಅಂದ್ರೆ ಎಷ್ಟು, 0.5 ಅಲ್ವಾ. ಹಾಗೂ ಅದನ್ನು ಕನ್ವರ್ಟ್ ಅಂದ್ರೆ 500ಗೆ ನೀವು 1000 ಇಂದ ಡಿವೈಡ್ ಮಾಡಿದ್ರೆ ಅದು 0.5 ಆಗುತ್ತೆ. ಸೊ ಹಾಗೂ ಮಾಡ್ಕೋಬಹುದು. ಫೈಂಡ್ ದ ವೆಲಾಸಿಟಿ ಆಫ್ ದ ಬಾಡಿ ಆಫ್ಟರ್ 3 ಸೆಕೆಂಡ್. 3 ಸೆಕೆಂಡ್ ಆದ್ಮೇಲೆ ಇಷ್ಟು ಫೋರ್ಸ್ ಆಕ್ಟ್ ಆದ್ರೆ ಈ ಮಾಸಿಗೆ 3 ಸೆಕೆಂಡ್ ನಂತರ ಇದರ ವೆಲಾಸಿಟಿ ಎಷ್ಟಿರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಎಫ್ ಇಸ್ ಈಕ್ವಲ್ ಟು 2 ನ್ಯೂಟನ್ ಆಯ್ತು. ಮಾಸ್ 500 ಗ್ರಾಮ್ ಇದೆ, ಎಲ್ಲ ಕನ್ವರ್ಟ್ ಮಾಡಿ ಬರೀರಿ. ನಾನು ಹೇಳಿದ್ನಲ್ಲ ಈಗ. ಸೊ 0.5 kg. ಈ ತರ ತುಂಬಾ ಸಣ್ಣದಿದ್ರೆ ಏನ್ ಮಾಡಿ, ಇಂಟು 10⁻³ ಅಂತ ಬರೆದು ಕೆಜಿಗೆ ಕನ್ವರ್ಟ್ ಮಾಡಿ. ಇಲ್ಲಾಂದ್ರೆ ಏನ್ ಮಾಡಿ, 1000 ಇಂದ ಡಿವೈಡ್ ಮಾಡಿ, ಅದು ಎಸ್ ಐಗೆ ಬರುತ್ತೆ, ಕೆಜಿಯಲ್ಲಿ ಬರುತ್ತೆ. ಟೈಮ್ ಅನ್ನ ಕೊಟ್ಟಿದ್ದಾರೆ 3 ಸೆಕೆಂಡ್ ಅಂತೇಳಿ. 3 ಸೆಕೆಂಡ್ ಆದ್ಮೇಲೆ ಎಷ್ಟು ಒಂದು ವೆಲಾಸಿಟಿ ಎಷ್ಟಿರುತ್ತೆ ಅನ್ನುವಂಥದ್ದು. ಓಕೆ, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ ಅಂತ ಗೊತ್ತಿದೆ ನನಗೆ. ಫೋರ್ಸ್ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಹಾಗಾಗಿ ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್ ಅಂತ ಹೇಳ್ತೀವಿ ನಾವು. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಈಕ್ವಲ್ಸ್ ಟು ಎಫ್ ಇರೋ ಜಾಗದಲ್ಲಿ 2 ನ್ಯೂಟನ್ ಅಂಡ್ ಮಾಸ್ ಅಂದ್ರೆ 0.5 ಇದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಯಾಲ್ಕುಲೇಟರ್ ತಗೊಂಡು ಮಾಡಿಬೇಕಾದ್ರೆ 2 ಡಿವೈಡ್ ಬೈ 0.5, ಸೊ ದಟ್ ಈಸ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಎಕ್ಸಲರೇಷನ್ ಸಿಕ್ಕಿದೆ ನಮಗೆ. ಈಗ ನಮ್ಗೆ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಬೇಕು ಆಫ್ಟರ್ 3 ಸೆಕೆಂಡ್. ಟು ಫೈಂಡ್ ದ ವೆಲಾಸಿಟಿ ಆಫ್ಟರ್ 3 ಸೆಕೆಂಡ್ ಯಾವ ಇಕ್ವೇಶನ್ ಯೂಸ್ ಆಗುತ್ತೆ ಅನ್ನೋದು ನೋಡಬೇಕು. 3 ಇಕ್ವೇಶನ್ಸ್ ಇರುತ್ತೆ. ಸೊ ಯೂಸಲಿ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ನಮಗೆ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ಆ ಇಕ್ವೇಶನ್ ಯೂಸ್ ಮಾಡ್ಬೋದು. ಟೈಮ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಡಿಸ್ಟೆನ್ಸ್ ಕೊಟ್ಟಿದ್ರೆ. ಹೀಗೆ ನಮ್ಗೆ ಏನ್ ಕೊಟ್ಟಿದ್ದಾರೆ 3 ಇಕ್ವೇಶನ್ ರಫ್ ಒಂದ್ಸರಿ ಬರ್ದು ನೋಡ್ಬೇಕು ಯಾವ್ದು ಸೂಟ್ ಆಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಬೇಕು. ಅದಕ್ಕೆ ಈಗ ನಾವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈ ಟೈಮ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಇದೆ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಇನಿಷಿಯಲ್ ವೆಲಾಸಿಟಿ ಇದೆ, ಇದೆಯಾ, ಫೋರ್ಸ್ ಟು ಆಕ್ಟ್ಸ್ ಹಾರಿಜಾಂಟಲ್ ಆನ್ ಬಾಡಿ ಮಾಸ್ ಇನಿಷಿಯಲಿ ಅಟ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲ್ ವೆಲಾಸಿಟಿ 0 ಆಯ್ತು, ಹಾಗಾಗಿ ಫೈನಲ್ ವೆಲಾಸಿಟಿನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇನಿಷಿಯಲ್ ವೆಲಾಸಿಟಿ ಇಸ್ 0 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಹಾಗಾಗಿ ಏನಾಯ್ತು, ವಿ ಈಕ್ವಲ್ಸ್ ಟು 0 ಪ್ಲಸ್ 4 ಇಂಟು 3, 4 3 is 12. ಹಾಗಾಗಿ ಫೈನಲ್ ವೆಲಾಸಿಟಿ ಏನಾಯ್ತು 12 ಮೀಟರ್ ಪರ್ ಸೆಕೆಂಡ್. ಓಕೆ, ಇಷ್ಟೇ ಇರೋದು. ಇದು ಸಣ್ಣ ಪ್ರಾಬ್ಲಮ್. ಯಾವಾಗಲೂ ಒಂದೇ ಸರಿ ದೊಡ್ಡದಕ್ಕೆ ಹೋಗಿ ಆಗೋದಿಲ್ಲ ಅಂತ ಬಿಟ್ಟು ಬರೋದಕ್ಕಿಂತ ಸಣ್ಣ ಸಣ್ಣದ್ರಿಂದ ಪ್ರಾಕ್ಟೀಸ್ ಮಾಡ್ಕೋಬೇಕು, ಥಿಂಕ್ ಮಾಡಬೇಕು.
ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಈ ಮೆಕ್ಯಾನಿಕ್ಸ್ ಅಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ಗೆ ನಾನು ಒಂದು ಸೊಲ್ಯೂಷನ್ ನಿಮ್ಗೆ ಕಲಿಸ್ಕೊಡ್ಬೋದು, ನೀವು ಅದನ್ನೇ 4 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಬೋದಲ್ಲ ಸರ್ ಅಂತ. ಯಾಕೆಂದ್ರೆ ಪ್ರತಿಯೊಂದು ಸೊಲ್ಯೂಷನ್ಗೂ ಆಲ್ಟರ್ನೇಟಿವ್ ಮೆಥಡ್ ಇದೆ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಿ ನಿಮ್ಗೆ ಗೊತ್ತಾಗತ್ತೆ, ಅಥವಾ ನೀವು ಪ್ರಾಕ್ಟೀಸ್ ಮಾಡಿದಾಗ ನಾನು ಇನ್ನೊಂದ್ಸರಿ ಅದನ್ನು ನಿಮ್ಗೆ ಬೇರೆ ರೀತಿ ಹೇಳ್ಕೊಟ್ಟಾಗಲೂ ನಿಮಗೆ ಖುಷಿ ಆಗುತ್ತೆ. ಸೊ ಹಾಗೆ ಏನು ಮಾಡಬೇಕು ಕೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಬ್ಲಮ್ಸನ್ನು, ಇನ್ನೇನು ಕಾಪಿ ಮಾಡೋದಲ್ಲ. ನೀವು ಪ್ರಾಬ್ಲಮ್ ಬರ್ಕೊಂಡು ಥಿಂಕ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅವಾಗ ನಿಮಗೆ ಏನಾಗುತ್ತೆ ಕೇಳಿದ್ರೆ ಒಂದು ಸ್ಕಿಲ್ ಬೆಳೆಯುತ್ತೆ. ಓಕೆ, ಈಗ 12 ಮೀಟರ್ಸ್ ಪರ್ ಸೆಕೆಂಡ್ ನಮ್ಗೆ ಸಿಕ್ತು ಆನ್ಸರ್. ಎರಡನೇ ಪ್ರಾಬ್ಲಮ್ ನೋಡೋಣ. A body of mass 100 kg initially at rest on a smooth horizontal. ಈಗ ಸ್ಮೂತ್ horizontal ಅಂದ್ರೆ ಅರ್ಥೇನು ಗೊತ್ತಾ ನಿಮಗೆ? ಫ್ರಿಕ್ಷನ್ ಇಲ್ಲ ಅಂತೇಳಿ, ಮತ್ತೇನಿಲ್ಲ. A surface is pulled by a force of 50 Newton through a distance of 9 meter. ಇಲ್ಲಿ ಪುಲ್ ಮಾಡ್ತಾ ಇದೆ, ಫೋರ್ಸ್ ಎಳ್ಕೊಂಡು ಹೋಗ್ತಾ ಇದೆ. ಫೈಂಡ್ ದ ಸ್ಪೀಡ್ ಎಟ್ ದಟ್ ಪಾಯಿಂಟ್. ಆ ಪಾಯಿಂಟ್ ಅಲ್ಲಿ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 9 ಮೀಟರ್ ಹೋದ್ಮೇಲೆ ಅದ್ರ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ, ಮಾಸ್ ಫೋರ್ಸ್ ಎಷ್ಟಿದೆ? 50 ನ್ಯೂಟನ್. ಬಾಡಿ ಆಫ್ ಮಾಸ್ ಪುಲ್ಡ್ ಬೈ ಎ ಫೋರ್ಸ್ 50 ನ್ಯೂಟನ್. ಓಕೆ, ಮಾಸ್ ಏನಾಗಿದೆ ಅಂದ್ರೆ 100 kg, ಎಸ್ ಐದಲ್ಲೇ ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ 9 ಮೀಟರ್ ಅಂತ ಹೇಳಿ. ಓಕೆ, ಮೀಟರ್ ಅಲ್ಲೇ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಕೊಟ್ಟರೆ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಕೂಡ ನಾವು ಏನ್ ಮಾಡೋಣ, ಮಾಸ್ ಕೊಟ್ಟಿದ್ದಾರೆ, ಫೋರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋಣ. ಎ ಇಸ್ ಈಕ್ವಲ್ ಟು F/m ಆಯ್ತು. ಓಕೆ, ವ್ಯಾಲ್ಯೂಸ್ ಅನ್ನ ಹಾಕಿ 50 ಡಿವೈಡ್ ಬೈ 100. 50/100 ಅಂದ್ರೆ ಎಷ್ಟಾಗುತ್ತೆ? 0 0. 5/10 ಅಂದ್ರೆ 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಓಕೆ, ಎಕ್ಸಲರೇಷನ್ ಫೈಂಡ್ ಔಟ್ ಆಯ್ತು. ನೆಕ್ಸ್ಟ್ ಏನಂದ್ರೆ ಫೈನಲ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು. ಯಾಕೆಂದ್ರೆ is pulled by a force of 50 Newton through a distance of 9 meter. ನೋಡಿ ಇಲ್ಲಿ ಇನಿಷಿಯಲಿ ಅಟ್ ರೆಸ್ಟ್ ಅಂತ ಕೊಡ್ತಾರೆ. ಈ ವರ್ಡ್ಸ್ ಅನ್ನೆಲ್ಲ ನೋಡ್ಕೋಬೇಕು. ಇನಿಷಿಯಲಿ ಅಟ್ ರೆಸ್ಟ್ ಅಂದ್ರೆ ಏನಾಯ್ತು? ಇನಿಷಿಯಲ್ ವೆಲಾಸಿಟಿ 0. ಸೊ 9 ಮೀಟರ್ ಹೋದ್ಮೇಲೆ ಇದರ ಒಂದು ವೆಲಾಸಿಟಿ ಎಷ್ಟಿರುತ್ತೆ ಅನ್ನುವಂಥದ್ದು. ಇಲ್ಲೇನಾಯ್ತು ಅಂದ್ರೆ ನಮಗೆ ಟೈಮ್ ಕೊಟ್ಟಿಲ್ಲ ನೋಡಿ, ಗೊತ್ತಾಗತ್ತೆ ನಿಮ್ಗೆ? ಟೈಮ್ ಕೊಟ್ಟಿಲ್ಲ, ಹಾಗಾಗಿ ನಾವು V is equal to V0 plus 80 ಅನ್ನ ಯೂಸ್ ಮಾಡೋಕ್ಕಾಗಲ್ಲ. ಟೈಮ್ ಗೊತ್ತಿಲ್ಲ ನಮಗೆ. ಡಿಸ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ 9 ಮೀಟರ್ ಅಂತೇಳಿ, ಅದನ್ನ ನೋಡಿಕೊಂಡು ನಾವು ಇದನ್ನ ಯೂಸ್ ಮಾಡಬೇಕು. V square equals to V0 square plus 2AX ಅಂತೇಳಿ. ಇನ್ನೊಂದು ನಾನು ಹೇಳಿದ್ನಲ್ಲ ಅವಾಗಲೇ, ಇಲ್ಲಿ ಮತ್ತೆ ನಮ್ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಎಕ್ಸಲರೇಷನ್ ಕೊಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ 0 ಕೊಟ್ಟಿದ್ದಾರೆ. ವಿ ಕ್ಯಾನ್ ಫೈಂಡ್ ದ ಏನ್ ಹೇಳಿ ಟೈಮ್ ಆಲ್ಸೋ. ಟೈಮ್ ಅನ್ನು ಕೂಡ ಫೈಂಡ್ ಔಟ್ ಮಾಡ್ಕೋಬಹುದು. ಟೈಮ್ ಮಾಡ್ಕೊಂಡು ಮತ್ತೆ ಆ ಇಕ್ವೇಶನ್ ಯೂಸ್ ಮಾಡ್ಬೋದು. ಸೊ ಇದು ಥ್ರಿಲ್ಲಿಂಗ್, ನೀವು ಎಷ್ಟು ಡಿಫ್ರೆಂಟ್ ವೇಯಲ್ಲಿ ಕೂಡ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ನಮಗೆ ಈ ಕೊಟ್ಟಿರೋ ಈ ಇಕ್ವೇಶನ್ ನಲ್ಲಿ ನಾವು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಇನಿಷಿಯಲ್ ವೆಲಾಸಿಟಿ 0 ಅಲ್ವಾ, ಇಲ್ಲಿ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ V square equals to initial velocity 0, 2 into acceleration is 0.5, distance 9 meter. ಸೊ ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಇದು? ಸೊ ದಿಸ್ ಈಸ್ ಈಕ್ವಲ್ಸ್ ಟು ಕ್ಯಾಲ್ಕುಲೇಟರ್ ತಗೊಂಡು ಮಾಡಿ 2 into 0.5 ಅಂದ್ರೆ 1 ಆಯ್ತು, 1 into 9 ಅಂದ್ರೆ 9 ಆಯ್ತು. V square equals to 9. ಸೊ therefore V is equal to 3 meter per second. ಇಷ್ಟೇ ಇರುತ್ತೆ ಆನ್ಸರ್ ಅಲ್ವಾ? ಈಸಿ ಆಗಿದೆ ನೋಡಿ. ಓಕೆ, ಫೈನ್. ನೆಕ್ಸ್ಟ್, ಎ ಕಾರ್ ವಿತ್ ಎ ಡ್ರೈವರ್ ಆಫ್ ಮಾಸ್ 100 kg is moving at 20 meter per second. ನೋಡಿ, ಇನಿಷಿಯಲ್ ಅಟ್ ರೆಸ್ಟ್ ಇಲ್ಲ ಈ ಸೆಂಟೆನ್ಸ್ ಅಲ್ಲಿ. ಮೂವಿಂಗ್ ಎಟ್ 20 meter per second ಇದೆ ಇನಿಷಿಯಲ್ ವೆಲಾಸಿಟಿ ಆಯ್ತು. ಫೈಂಡ್ಸ್ ಅ ಚೈಲ್ಡ್ ಆನ್ ದ ರೋಡ್ 50 meter ahead and stops the car 10 meter earlier to the child. Calculate the force exerted by the brake on the car and time taken to stop the car. ಆ ಡ್ರೈವರ್ ಏನ್ ಮಾಡ್ತಾನೆ, ಕಾರ್ ಕೂತಿದ್ದಾನೆ, ಎರಡೂ ಸೇರಿ ಆ ಮಾಸು 1000 kg ಆಗುತ್ತೆ. ಕಾರ್ ಪ್ಲಸ್ ಡ್ರೈವರ್. 20 meter per second, ಇದು ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲ, ಮೀಟರ್ ಪರ್ ಸೆಕೆಂಡ್. ಸೊ ತುಂಬಾ ಫಾಸ್ಟ್ ಇದೆ. ಫೈಂಡ್ಸ್ ಎ ಚೈಲ್ಡ್ ಆನ್ ದ ರೋಡ್. ಆ ರಸ್ತೆಯಲ್ಲಿ ಮಗು ನಿಂತ್ಕೊಂಡ್ಬಿಟ್ಟಿದೆ, ಮಧ್ಯ ರಸ್ತೆಯಲ್ಲಿ. ಮಗು, ಸಣ್ಣ ಮಕ್ಳಿಗೆ ಗೊತ್ತಾಗಲ್ಲ ಅಲ್ವಾ ಎಷ್ಟು ಡಿಸ್ಟೆನ್ಸ್ ಅಂದ್ರೆ 50 ಮೀಟರ್. ಈಗಲೇ ಏನ್ ಮಾಡ್ಬೇಕು, ಆದ ಮಕ್ಕಳು ಬ್ರೇಕ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ಒಂದೇ ಸರಿ ಬ್ರೇಕ್ ಅಪ್ಲೈ ಮಾಡೋಕ್ಕಾಗಲ್ಲ. ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತೀವಲ್ಲ ನಾವು, ನಿಮ್ಗೆ ಯಾವುದೋ ಒಂದು ಕ್ಲಾಸ್ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನೋಡಿ ನಾನು, ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಏನಾಗುತ್ತೆ ಅಂತೇಳಿ. ಹಾಗಾಗಿ ಟೇಕ್ಸ್ ಟೈಮ್. ಆದ್ರೆ ಆತ ಏನ್ ಮಾಡ್ತೇನೆ ಅಂದ್ರೆ, ಬ್ರೇಕ್ ಅಪ್ಲೈ ಮಾಡಿದಾಗ 10 meter ಅರ್ಲಿಯರ್ ಟು ದ ಚೈಲ್ಡ್ ಅಂದ್ರೆ 10 ಮೀಟರ್ ಹಿಂದೆನೆ ಮಗು 10 ಮೀಟರ್ ದೂರದಲ್ಲೇ ಕಾರನ್ನ ನಿಲ್ಲಿಸ್ಬಿಡ್ತಾನೆ. ಈಗ ಕೇಳೋದೇನು ಅಂದ್ರೆ, ಕ್ಯಾಲ್ಕುಲೇಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ರೇಕ್ಸ್ ಆನ್ ದ ಕಾರ್. ಹಾಗಾದ್ರೆ ಬ್ರೇಕ್ಸ್ ಎಷ್ಟು ಫೋರ್ಸ್ ಅನ್ನ ನೋಡಿದ್ದು, ಅಪೋಸಿಂಗ್ ಫೋರ್ಸ್. ಕಾರನ್ನ ಹೋಗ್ತಾ ಇದ್ರೆ ಅದನ್ನ ಅಪೋಸ್ ಮಾಡ್ತಾ ಇರೋದು, ಸ್ಟಾಪ್ ಮಾಡೋದು ಪ್ರಯತ್ನ ಮಾಡ್ತಾ ಇರೋದು. ಅಂಡ್ ಟೈಮ್ ಟೇಕನ್ ಟು ಸ್ಟಾಪ್ ದ ಕಾರ್, ಇವೆರಡನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಮಾಸ್ 1000 kg ಇದೆ, ಇನಿಷಿಯಲ್ ವೆಲಾಸಿಟಿ 20 meter per second, ಫೈನಲ್ ವೆಲಾಸಿಟಿ 0 ಅಲ್ವಾ, ಕಾರ್ ನಿಲ್ಲೇಬೇಕು ಬಂದ ಮೇಲೆ. ಓಕೆ, ಸಿಚುವೇಶನ್ ಹೀಗಿದೆ. ಒಂದು ಹುಡುಗ ಇಲ್ಲಿ ನಿಂತು ಬಿಟ್ಟಿದ್ದಾನೆ, ಏನೋ ವಿಚಾರ ಮಾಡ್ತಾ, ದಾರಿಯಲ್ಲಿ ಏನೋ ಆಟ ಆಡ್ಕೊಂಡಿದ್ದಾನೆ. ಹಿಂದ್ಗಡೆಯಿಂದ ಕಾರ್ ಬರ್ತಾ ಇದೆ, ಅವನಿಗೆ ಗೊತ್ತಾಗ್ತಾ ಇಲ್ಲ.
ಸೊ ಕಾರ್ ಬರುವಾಗ ಏನಾಗಿದೆ ಕೇಳಿದ್ರೆ ಯಾವುದೊಂದು ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆ ಪಾಯಿಂಟ್ ಅಲ್ಲಿ ಅದರ 20 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಸೊ ಫೈನಲಿ 10 ಮೀಟರ್ ಹಿಂದೆನೆ ಕಾರು ನಿಲ್ಲುತ್ತೆ. ಎಸ್, ದಿಸ್ ಇಸ್ ದ ಸಿಚುವೇಶನ್. ಈಗ ನಮ್ಗೆ ಏನಾಯ್ತು ಕೇಳಿದ್ರೆ, ನಾವೊಂದು ಇನಿಷಿಯಲ್ ಪಾಯಿಂಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ 20 ಮೀಟರ್ ಪರ್ ಸೆಕೆಂಡ್ ಇತ್ತು. ಇಲ್ಲಿ ಬಂದಾಗ ಬ್ರೇಕ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಕಾರ್ ಏನಾಗಿದೆ ಕೇಳಿದ್ರೆ ಇಲ್ಲಿ ಬಂದು ನಿಂತಿದೆ. ಇಲ್ಲಿ ಇದರ ಫೈನಲ್ ವೆಲಾಸಿಟಿ 0. ಹುಡುಗ ನಿಂತಿರೋ ಜಾಗ ಇದೆಯಲ್ಲ ಇದು, ಸೊ ಇಲ್ಲಿಂದ ಆತ ಒಬ್ಸರ್ವ್ ಮಾಡ್ದ, ಡ್ರೈವರ್ ಒಬ್ಸರ್ವ್ ಮಾಡಿದ್ನಲ್ಲ, ಸೊ ದಟ್ ಈಸ್ 50 ಮೀಟರ್. ಆ ಡಿಸ್ಟೆನ್ಸ್ ಇದೆಯಲ್ಲ ಅದು 50 ಮೀಟರ್ ಇದೆ ಇಲ್ಲಿಂದ ಇಲ್ಲಿವರೆಗೆ. ಅದು 10 ಮೀಟರ್ ಅರ್ಲಿನೇ ಕಾರನ್ನು ನಿಲ್ಲಿಸಿದ್ದಾನೆ. ಹಾಗಾಗಿ ನಮಗೆ ಈ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇದು 40 ಮೀಟರ್, ಇದು 10 ಮೀಟರ್ ಆಯ್ತು. ಹಾಗಾದ್ರೆ ಕಾರು ಎಷ್ಟು ದೂರ ಹೋಗಿದೆ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ ಆಕ್ಚುಲಿ 50 ಅಲ್ಲ ನೋಡಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಓನ್ಲಿ 40 ಮೀಟರ್ ಮಾತ್ರ ಹೋಗಿದೆ ಅಂತ ಗೊತ್ತಾಗತ್ತೆ ನಮಗೆ. ಹಾಗಾಗಿ ಇಲ್ಲೇನಾಗಬೇಕು ಕೇಳಿದ್ರೆ, ನಮಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ 50 ಮೈನಸ್ 10 ನೋಡಿ. ಇಲ್ಲಿ ಕೊಟ್ಟಿರೋದು 50 ಮೀಟರ್ ದೂರದಲ್ಲಿ ಕಾರ್ ಇಲ್ಲಿದೆ ಅಂದ್ರೆ 50 ಮೀಟರ್ ದೂರದಲ್ಲಿದ್ದ, ಬಟ್ 10 ಮೀಟರ್ ಅರ್ಲಿಯರ್. ಹಾಗಾಗಿ ಆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿದೆ 40 ಮೈನಸ್ 10 ಅಂದ್ರೆ 50 ಮೈನಸ್ 10 ಅಂದ್ರೆ 40 ಮೀಟರ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ x ಇಸ್ ಈಕ್ವಲ್ ಟು 50 ಮೈನಸ್ 10 ಈಕ್ವಲ್ಸ್ ಟು 40 ಮೀಟರ್. ಓಕೆ, ಈಗ ನಮ್ಗೆ ಏನ್ ಸಿಕ್ತು, ಇನಿಷಿಯಲ್ ವೆಲಾಸಿಟಿ ಸಿಕ್ಕಿದೆ, ಫೈನಲ್ ವೆಲಾಸಿಟಿ ಸಿಕ್ಕಿದೆ, ಮಾಸ್ ಸಿಕ್ಕಿದೆ, ಬಟ್ ಏನಿದೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಗೊತ್ತಾಗಿದೆ. ಓಕೆ, ಸೊ ಈಗ ನಾವು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನು ತಗೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಟು ಫೈಂಡ್ ಎಕ್ಸಲರೇಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ v² ಈಕ್ವಲ್ಸ್ ಟು v0² ಪ್ಲಸ್ 2x. ಯಾಕಂದ್ರೆ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಡಿಸ್ಟೆನ್ಸ್ ಈ ಮೂರು ಗೊತ್ತಿದೆ ನಮಗೆ. ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಾವು ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ ಇದು ಸಾಕಾಗುತ್ತೆ ನಮಗೆ ಅಲ್ವಾ. ಓಕೆ, ಸೊ ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 20 ಇದೆ, 20 ಸ್ಕ್ವೇರ್ ಆಯಿತು, 2 ಇಂಟು a ಇಂಟು x, ಡಿಸ್ಟೆನ್ಸ್ ಟ್ರಾವೆಲ್ಡ್ 40 ಮೀಟರ್. ಓಕೆ, ಸೊ ಈಗೇನಾಯ್ತು ಕೇಳಿದ್ರೆ 40 ಇಂಟು 2 80 ಆಯಿತು. 80a, ಈ 20 ಸ್ಕ್ವೇರ್ ಅಂದರೆ 400, ಅದನ್ನು ಆಚೆ ತಗೊಂಡೋಗಿ ಮೈನಸ್ ಆಗುತ್ತೆ, ಮೈನಸ್ 400. ಸೊ a ಈಕ್ವಲ್ಸ್ ಟು 400ಗೆ 80ಇಂದ ಡಿವೈಡ್ ಮಾಡಿ -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ನೆಗೆಟಿವ್ ಬಂದಿದೆ. ಏನಾದರೂ ರಾಂಗ್ ಇದು? ಇಲ್ಲ. ಯಾಕೆ ರಾಂಗ್ ಅಲ್ಲ? ಇಲ್ಲಿ ಎಕ್ಸಲರೇಷನ್ ಏನಾಗಿದೆ, ನೆಗೆಟಿವ್ ಎಕ್ಸಲರೇಷನ್ ಅಲ್ವಾ, ರಿಟಾರ್ಡೇಷನ್ ಅಂತೀವಲ್ಲ ನಾವು. ಎಕ್ಸಲರೇಷನ್ ಏನಾಗಿದೆ ಕೇಳಿದ್ರೆ ವೆಲಾಸಿಟಿ ಚೇಂಜ್ ಆಗಿದೆ, ಬಟ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಹಾಗಾಗಿ ಇದಕ್ಕೆ ನೆಗೆಟಿವ್ ಎಕ್ಸಲರೇಷನ್ ಕರೆಕ್ಟ್ ಆನ್ಸರ್. ಎಸ್, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ನಾವೇನ್ ಮಾಡ್ಬೋದು, ಇಲ್ಲಿ ಎಫ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಏನ್ ಕೇಳಿದರೆ, ಕ್ಯಾಲ್ಕುಲೇಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ರೇಕ್ಸ್. ಸೊ ಮಾಸ್ 1000 kg ಇದೆ, ಎಕ್ಸಲರೇಷನ್ -5 ಇದೆ. ಹಾಗಾಗಿ ರಿಟಾರ್ಡಿಂಗ್ ಫೋರ್ಸ್ ಅಥವಾ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ರೇಕ್ಸ್ ಆನ್ ದ ಕಾರ್ ಎಷ್ಟಾಗುತ್ತೆ ನಮಗೆ ಅದು? ಸೊ ದಟ್ ಈಸ್ -5000 ನ್ಯೂಟನ್. ಇಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡಿದೆ ಬ್ರೇಕ್ ಕಾರ್ ಮೇಲೆ. ಓಕೆನಾ, ಒಂದು ಪಾರ್ಟ್ ಕ್ಲಿಯರ್ ಆಯ್ತು. ಓಕೆ, ನೆಕ್ಸ್ಟ್ ಟು ಫೈಂಡ್ ದ ಟೈಮ್ ಟೇಕನ್ ಅಂಡ್ ಟೈಮ್ ಟೇಕನ್ ಟು ಸ್ಟಾಪ್ ದ ಕಾರ್. ಟೈಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾವು ಇದನ್ನು ಯೂಸ್ ಮಾಡೋಣ. v ಇಸ್ ಈಕ್ವಲ್ ಟು v0 ಪ್ಲಸ್ a ಇಂಟು ಟಿ. ಯಾಕೆಂದ್ರೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿದೆ, ಫೈನಲ್ ವೆಲಾಸಿಟಿ ಗೊತ್ತಿದೆ, ಎಕ್ಸಲರೇಷನ್ ಫೈಂಡ್ ಔಟ್ ಮಾಡಿದೀವಿ, ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ 0 ಈಕ್ವಲ್ಸ್ ಟು 20 ಮೈನಸ್ 5 ಇಂಟು ಟಿ. ಹೀಗೆ ಮಾಡಿದಾಗ 5 ಇಂಟು ಟಿ ಇದನ್ನು ಆಚೆ ತಗೊಂಡಿಗೆ ಪ್ಲಸ್ ಆಗುತ್ತೆ, ಈಕ್ವಲ್ಸ್ ಟು 20. therefore t is equal to 4 ಸೆಕೆಂಡ್. ಕರೆಕ್ಟಾ? ನೆಕ್ಸ್ಟ್, a cricket ball of mass 150 gram moving horizontally with a velocity of 12 meter per second is brought to rest by a player in 0.1 second. Calculate the impulse and average force applied. Impulse ಅನ್ನು ಫೈಂಡ್ ಔಟ್ ಮಾಡಿ, ಮತ್ತೆ average force ಅನ್ನು ಅಪ್ಲೈ ಮಾಡಿರುವಂತ average force ಅನ್ನು ಫೈಂಡ್ ಔಟ್ ಮಾಡಿ. Ball of mass 150 gram 150 gram moving horizontally with a velocity of 12 meter per second. Horizontally ಮೂವ್ ಆಗ್ತಿದೆ ಒಂದು ಬಾಲ್. ಪ್ಲೇಯರ್ ಏನ್ ಮಾಡ್ತಾನೆ, ಅದನ್ನು ಸ್ಟಾಪ್ ಮಾಡ್ತಾನೆ 0.1 ಸೆಕೆಂಡ್ ಅಲ್ಲಿ. ಸೊ ಟೈಮ್ ಇದೆ, ಇಲ್ಲಿ ಮಾಸ್ ಕೊಟ್ಟಿದ್ದಾರೆ, ವೆಲಾಸಿಟಿ ಕೊಟ್ಟಿದ್ದಾರೆ, ಇಂಪಲ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಎವರೇಜ್ ಫೋರ್ಸ್ ಅಪ್ಲೈಡ್, ಎಫ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಾಸ್ 150 ಗ್ರಾಮ್ ಇದೆ, ಇನಿಷಿಯಲ್ ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್ ಇದೆ, ಫೈನಲ್ ವೆಲಾಸಿಟಿ 0, ಯಾಕಂದ್ರೆ ಅವ್ನು ಸ್ಟಾಪ್ ಮಾಡಿದ್ದಾನೆ. ಟೈಮ್ ಟಿ ಇಸ್ ಈಕ್ವಲ್ ಟು 0.1 ಸೆಕೆಂಡ್. ಮಾಸ್ ಅನ್ನ 150 ಗ್ರಾಮ್ ಇರೋದ್ರಿಂದ ನೀವು ಅದನ್ನ ಏನ್ ಮಾಡಿ ಕೆಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 1000 ಇಂದ ಡಿವೈಡ್ ಮಾಡ್ಬೋದು. ನಾನು ಒಂದು ಡಿಫ್ರೆನ್ಸ್ ಇರಲಿ ನಿಮಗೆ, 150 ಇಂಟು 10⁻³ ಅಂತ ತಗೊಳ್ಳೋಣ. ಓಕೆ, ಫಸ್ಟ್ ಏನ್ ಮಾಡೋಣ ಅಂದ್ರೆ ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡೋಣ. ಯಾಕೆಂದ್ರೆ ನಮಗೆ ಫೈನಲ್ ವೆಲಾಸಿಟಿ ಗೊತ್ತಿದೆ, ದಟ್ ಈಸ್ 0, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಎಕ್ಸಲರೇಷನ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. v ಇಸ್ ಈಕ್ವಲ್ ಟು v0 ಪ್ಲಸ್ 80.
ಏನಾಯ್ತು ಅವಾಗ ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 12 ಇಂಟು ಎ ಇಂಟು 0.1. ಹಾಗಾಗಿ ಏನಾಯ್ತು ಎಕ್ಸಲರೇಷನ್ ಎ ಇಂಟು 0.1 ಈಕ್ವಲ್ಸ್ ಟು -12, +12 ಆಚೆ ಹೋದ್ರೆ -12 ಆಗುತ್ತೆ. ಹಾಗಾಗಿ ಎ ಇಸ್ ಈಕ್ವಲ್ ಟು -120 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ 12 ಡಿವೈಡ್ ಬೈ 0.1 ಮಾಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ನಿಮ್ಗೆ ಅಲೋ ಇದೆಯಲ್ವಾ. 12 divided by 0.1, so -120 meter per second square. As F is equal to m into A, F is equal to 150 into 10 raised to -3 minus 120. A ಜಾಗದಲ್ಲಿ -120 ಆಗ್ತೀವಿ. So then 18,000 into 10 raised to -3 ಬಂತಿದೆ. ಈಗ ನೋಡಿ 10 raised to -3 ಕ್ಯಾರಿ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡೋಣ. ಹೇಗೆ ಮಾಡೋದು? ಸೊ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಈ 0 ಆದಮೇಲೆ ಇದೆ. 1 place in the content 10 raised to +1, +2, +3. So 10 raised to +3 into 10 raised to -3 is 10 raised to 0 ಅಂದ್ರೆ 1 ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಏನಾಯ್ತು ನಿಮಗೆ -18 ನ್ಯೂಟನ್. ಸೊ ಕ್ಯಾಲ್ಕುಲೇಟ್ ದ ಇಂಪಲ್ಸ್ ಅಂಡ್ ಎವರೇಜ್ ಫೋರ್ಸ್ ಫೈಂಡ್ ಔಟ್ ಮಾಡಿದ್ವಿ ನಾವು. ಈಗ ಇಂಪಲ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಂಪಲ್ಸ್ ಈಕ್ವಲ್ಸ್ ಟು F into T ಅಲ್ವಾ. F into T ಆರ್ ಚೇಂಜ್ ಇನ್ ಮೊಮೆಂಟಮ್. ಹೇಗೂ ಮಾಡಿ, ನಾನು ಅದೇ ಹೇಳಿದ್ನಲ್ಲ ತುಂಬಾ ಮೆಥಡ್ಗಳಿವೆ ಸಾಲ್ವ್ ಮಾಡ್ಲಿಕ್ಕೆ ಅಂತೇಳಿ. F into T ಅನ್ನು ಯೂಸ್ ಮಾಡಿದ್ರೆ ಫೋರ್ಸ್ ಗೊತ್ತಿದೆ, ಟೈಮ್ ಗೊತ್ತಿದೆ, ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಫೋರ್ಸ್ ಎಷ್ಟು ಬಂದಿದೆ? -18 ನ್ಯೂಟನ್ ಬಂದಿದೆ. ಟೈಮು 0.1 ಸೆಕೆಂಡ್. ಸೊ ಆನ್ಸರ್ ಇಸ್ 1.8 ನ್ಯೂಟನ್ ಸೆಕೆಂಡ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಇಂಪಲ್ಸ್. ಕರೆಕ್ಟಾ? ಓಕೆ. ನೆಕ್ಸ್ಟ್, ಬುಲೆಟ್ ಆಫ್ ಮಾಸ್ 0.04 kg ಮೂವಿಂಗ್ ವಿತ್ a speed of 20 meter per second enters a heavy wooden block and it stopped after a distance of 50 centimeter. What is the average resistive force exerted by the block on the bullet? Assuming retardation to be constant, how long does the bullet take to stop after entering the block? ಇದೇನು ಸಿಚುವೇಶನ್ ಏನು ಕೇಳಿದ್ರೆ, ಒಂದು ವುಡನ್ ಬ್ಲಾಕ್ ಇದೆ, ಅದಕ್ಕೆ ಎದುರುಗಡೆಯಿಂದ ಫೈರ್ ಮಾಡಿದ್ದಾರೆ. ಫೈರ್ ಮಾಡೋದಂದ್ರೆ ಗೊತ್ತಾಯ್ತಲ್ವಾ, ಗನ್ ತಗೊಂಡು ಶೂಟ್ ಮಾಡಿದ್ದಾರೆ. ಆ ಗನ್ ಎಂಡಲ್ಲಿ ಒಂದು ಬುಲೆಟ್ ಇರುತ್ತೆ, ಒಳಗಡೆ ಬುಲೆಟ್ ಇರುತ್ತಲ್ಲ, ಬುಲೆಟ್ ಮೂವ್ ಆಗೋದು. ಆ ಬುಲೆಟ್ ಮೂವ್ ಆಗಬೇಕಾದ್ರೆ ಅದರ ಸ್ಪೀಡ್ ಕೊಟ್ಟಿದ್ದಾರೆ 20 ಮೀಟರ್ ಪರ್ ಸೆಕೆಂಡ್. ಇದು ಸ್ಟ್ರೇಟ್ ಲೈನಲ್ಲೇ ಹೋಗುತ್ತೆ. ಆ ವುಡನ್ ಬ್ಲಾಕ್, ದೊಡ್ಡ ವುಡನ್ ಬ್ಲಾಕ್, ಅದನ್ನ ಎಂಟರ್ ಆದಾಗ ಏನಾಗುತ್ತೆ ಕೇಳಿದ್ರೆ, ಆ ವುಡನ್ ಬ್ಲಾಕಿಗೆ ಎಂಟರ್ ಆಗಿ ಮತ್ತೆ ಮುಂದೆ 50 ಸೆಂಟಿಮೀಟರ್ ಒಳಗಡೆ ಹೋಗಿದೆ. ಯಾಕೆಂದ್ರೆ ಇಟ್ ಕ್ಯಾರೀಸ್ ಎನರ್ಜಿ ಇದೆಯಲ್ಲ, ಮೂವಿಂಗ್ ಬಾಡಿ. ಸೊ ವಾಟ್ ಈಸ್ ದ ಎವರೇಜ್ ರೆಸಿಸ್ಟಿವ್ ಫೋರ್ಸ್ ಎಕ್ಸೈಟೆಡ್ ಬೈ ದ ಬ್ಲಾಕ್ ಆನ್ ದ ಬುಲೆಟ್? ಬ್ಲಾಕ್ ಏನ್ ಮಾಡುತ್ತೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ವುಡನ್ ಹೋಗ್ತಾ ಅದರ ಸ್ಪೀಡ್ ಕಡಿಮೆ ಆಗ್ತಾ ಒಂದ್ ಕಡೆ ಹೋಗಿ 0 ನಿಂತು ಬಿಡುತ್ತೆ. 50 ಸೆಂಟಿಮೀಟರ್ ಒಳಗಡೆ ಹೋಗಿದೆ ಅಷ್ಟೇ. ಹೌ ಲಾಂಗ್ ಡಸ್ ದ ಬುಲೆಟ್ ಟೇಕ್ ಟು ಸ್ಟಾಪ್ ಆಫ್ಟರ್ ಎಂಟರಿಂಗ್ ದ ಬ್ಲಾಕ್? ಹೌ ಲಾಂಗ್ ಅಂದಾಗ ಏನ್ ಮಾಡ್ತೀರಿ ನೀವು? ಟೈಮ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಓಕೆ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ V0 20 ಮೀಟರ್ ಪರ್ ಸೆಕೆಂಡ್, ಫೈನಲ್ ವೆಲಾಸಿಟಿ 0, ಡಿಸ್ಟೆನ್ಸ್ ಟ್ರಾವೆಲ್ 50 ಸೆಂಟಿಮೀಟರ್, 100 ಇಂದ ಡಿವೈಡ್ ಮಾಡಿ ಎಷ್ಟಾಗುತ್ತೆ? 0.5 ಮೀಟರ್. 50 ಸೆಂಟಿಮೀಟರ್, 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್ ಅಲ್ವಾ. ಸೊ ಮಾಸ್ 0.04 kg ಅಂತಾನೆ ಕೊಟ್ಟಿದ್ದಾರೆ, SI ದಲ್ಲೇ ಕೊಟ್ಟಿದ್ದಾರೆ. ಓಕೆ, ಸಿಚುವೇಶನ್ ಈ ರೀತಿ ನೋಡಿ. ಇದೊಂದು ವುಡನ್ ಬ್ಲಾಕ್ ಇದೆ ಅನ್ಕೊಳ್ಳೋಣ. ಇಲ್ಲಿ ಬುಲೆಟ್ ಫೈರ್ ಆಗುತ್ತೆ, ಇದು ಇಷ್ಟು ದೂರ ಬಂದು ನಿಂತೋಗುತ್ತೆ. ಹೋಗಿರೋ ದೂರ ಎಷ್ಟು ಗೊತ್ತಾ ಇದು? ಸೊ ಇನಿಷಿಯಲ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಎಂಟರ್ ಆಗುವಾಗ, ಫೈನಲ್ ವೆಲಾಸಿಟಿ ಏನಾಗಿದೆ? 0. ಹೋಗಿರೋ ಡಿಸ್ಟೆನ್ಸ್ ಎಷ್ಟು? 0.50 ಮೀಟರ್. 50 ಸೆಂಟಿಮೀಟರ್ ಅಂದ್ರೆ ಅರ್ಧ ಮೀಟರ್ ದೂರ ಹೋಗಿದೆ. ಸಿಚುವೇಶನ್ ಈ ತರ ಇದೆ, ಗೊತ್ತಾಯ್ತಾ? ಇದು ವುಡನ್ ಫ್ಲಾಂಕ್ ಅಥವಾ ವುಡನ್ ಬ್ಲಾಕ್ ಅಂತೀವಲ್ಲ ನಾವು. ಬುಲೆಟ್ ಎಂಟರ್ ಆಗಿ ಸುಮಾರು ದೂರ ಹೋಗಿ ನಿಂತೋಗಿದೆ ಅಂತ ಹೇಳಿ. ಓಕೆ, ಈಗ ಇಲ್ಲಿ ನಾವೇನ್ ಮಾಡೋ, ಫಸ್ಟ್ ಎಕ್ಸಲರೇಷನ್ ಫೈಂಡ್ ಔಟ್ ಮಾಡೋ. ಡಿಸ್ಟೆನ್ಸ್ ಬಿಟ್ಟಿದ್ದಾರೆ, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಹಾಗಾಗಿ ಈಕ್ವೇಶನ್ V² = V0² + 2ax. ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 20 ಇದೆ, 2 into a into x 0.50. ಸೊ ಏನಾಗುತ್ತೆ ಇದು? 20 ಸ್ಕ್ವೇರ್ ಅಂದ್ರೆ ಎಷ್ಟು? 400. 2 into 0.5 ಮಾಡಿದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ 2 ಕ್ಯಾಲ್ಕುಲೇಟರ್ ಬೇಕಾ? 0.5 ಅನ್ನ 2 ಟೈಮ್ಸ್ ಮಾಡಿದ್ರೆ ಏನಾಗುತ್ತೆ? 1 ಆಗುತ್ತೆ. 2 into 1 is 1. ಸೊ ದರ್ಫೋರ್ a equals to -400 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ನೆಗೆಟಿವ್ ಬಂತು. ಯಾಕೆ? ಫೋರ್ಸ್ ಅಪೋಸಿಟ್ ಆಕ್ಟ್ ಆಗ್ತಾ ಇದೆ, ಬುಲೆಟಿನ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡ್ತಾ ಇದೆ, ಹಾಗಾಗಿ ನೆಗೆಟಿವ್ ಬರ್ತಾ ಇದೆ. ಓಕೆ, F is equal to m into a. F is equal to, ನಮಗೆ ರಿಟಾರ್ಡಿಂಗ್ ಫೋರ್ಸ್ ಕೇಳಿದ್ದಾರೆ, ರೆಸಿಸ್ಟಿವ್ ಫೋರ್ಸ್ ಎಕ್ಸೈಟೆಡ್ ಬೈ ದ ಬ್ಲಾಕ್. ವಾಟ್ ಈಸ್ ದ ರೆಸಿಸ್ಟಿವ್ ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ F is equal to 0.04 into -400 ಮಾಡಿದ್ರೆ ರೆಸಿಸ್ಟಿವ್ ಫೋರ್ಸ್ ಸಿಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ
ದಟ್ ಈಸ್ 16 ನ್ಯೂಟನ್ ಅಲ್ವಾ. ಇಲ್ಲಿ 2 ಪ್ಲೇಸ್ ಆದಮೇಲೆ ಹಿಂದಕ್ಕೆ 0 ಪಾಯಿಂಟ್ ಇದೆಯಲ್ಲ ಡೆಸಿಮಲ್ ಪಾಯಿಂಟು, ಮಾಡಿ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿ ಬರುತ್ತೆ ಆನ್ಸರ್. ಸೊ -16 ನೆಗೆಟಿವ್ ಯಾಕೆ ಅಂದರೆ ಇದು ರಿಟಾರ್ಡಿಂಗ್ ಫೋರ್ಸ್ ಏನು ಮಾಡ್ತಾ ಇದೆ, ಎಕ್ಸಲರೇಟನ್ನ ಆಗಿದೆ ಬಟ್ ನೆಗೆಟಿವ್ ಎಕ್ಸಲರೇಷನ್ ಅಂತ ಅರ್ಥ. ಓಕೆ, ಟು ಫೈಂಡ್ ದ ಟೈಮ್ ಟೇಕನ್ ಎಷ್ಟಿದೆ, ಸೊ V = V0 + AT ಈ ಈಕ್ವೇಶನ್ ಯೂಸ್ ಮಾಡುವ ಟೈಮ್ ನೋಡೋ ಸಲುವಾಗಿ. ಇನ್ನೊಂದು ಹೇಳ್ತೀನಿ, ಇಲ್ಲೂ ಕೂಡ ನೀವೊಂದ್ಸರಿ ಟ್ರೈ ಮಾಡಿ, x = V0t + ½ AT² ಮಾಡಿ. ಸೊ ನಿಮ್ಗೆ ಏನು ಬರುತ್ತೆ, ಒಂದು ಇಕ್ವೇಶನ್ ಬರುತ್ತೆ, ಆ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ಟೈಮ್ ಸಿಗುತ್ತೆ. ಪಾಸಿಟಿವ್ ವ್ಯಾಲ್ಯೂನ ಟೈಮಿಗೆ ತಗೊಳ್ಳಿ. ಓಕೆ, ಸೊ ಇಲ್ಲೂ ಇದನ್ನು ಈಗ ಇದು ಈಸಿ ಅಂತ ಇದನ್ನು ಇಕ್ವೇಶನ್ ಯೂಸ್ ಮಾಡಿರೋದು. ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ 20, ಎಕ್ಸಲರೇಷನ್ -400 × t. ಮೈನಸ್ ಇದ್ದಾಗ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಮಾಡೋ ಆಗಿಲ್ಲ, ನೆಗೆಟಿವ್ ಎಕ್ಸಲರೇಷನ್ ಅಲ್ವಾ ಇದು. ಓಕೆ, ಸೊ ಇದನ್ನು ಈಚೆ ತಂದರೆ ಪ್ಲಸ್ ಆಗುತ್ತೆ. 400t = 20, therefore t = 20 / 400. 0 0 ಕ್ಯಾನ್ಸಲ್ ಆಯಿತು, 2/40 ಎಷ್ಟಾಗುತ್ತೆ, ದಟ್ ಈಸ್ 0.05 ಸೆಕೆಂಡ್. ಈ ಕೆಲಸ ಎಷ್ಟು ಬೇಗ ಆಗಿದೆ ನೋಡಿ, 0.05 ಸೆಕೆಂಡಲ್ಲಿ ಬುಲೆಟ್ ಎಂಟರ್ ಆಗಿ ಸ್ಟಾಪ್ ಆಗಿದೆ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡುವ, ವರ್ಕ್ ಎನರ್ಜಿ ಪವರ್ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಸೊ ಒಂದ್ಸರಿ ಇದೆಲ್ಲ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಒಂದ್ಸರಿ ರೂಢಿ ಆಯಿತು ಅಂದರೆ ನಾನು ಹೈ ಲೆವೆಲ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ನೀವು ಯಾವಾಗ ರೆಡಿ ಅಂತೀರೋ ಆವಾಗ ಅದನ್ನು ಅಪ್ಲೋಡ್ ಮಾಡ್ತೇನೆ. ಈ ರೀತಿ ಫಸ್ಟ್ ಇಯರಲ್ಲೇ ಕಲ್ತ್ಕೊಂಡ್ಬಿಟ್ರೆ ನೀವು ಸೆಕೆಂಡ್ ಇಯರ್ ಬಂದಾಗ ಸೆಕೆಂಡ್ ಇಯರ್ ಪ್ರಾಬ್ಲಮ್ಸ್ ತುಂಬ ಈಸಿ ಆಗುತ್ತೆ, ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.